ಲಾಸ್ಟ್ ಹೇಳಿಕೊಟ್ಟದ್ದು ಇವತ್ತು. ರೆಡಿಯಾ? ರೆಡಿ ವಿತ್ ಸ್ಟೆಪ್. ಓಕೆ, ಮಾಡ್ತಾ ಹೇಳಿಕೊಟ್ಟ ಹಾಗೆ ಮಾಡ್ತಾ ಹೋಗಿ, ಸರಿಯಾ? ಹಾಂ, ರೆಡಿ. ಒಮ್ಮೆ ಸ್ಟೆಪ್ ನೋಡ್ಕೊಳ್ಳಿ. 1 2 3 4. 1 2 3 4. రావో రావు కొరంగు రాయారే కెనుజలే. 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 ಕಂಡನಿ ಇಲ್ಲಡೆ ಬಲದಿ ಕೊರಂಗು ಬರಿಯಾರೆ ಕೆನುಜಲೆ. ಕಂಡನಿ ಇಲ್ಲಡೆ ಬಲದಿ ಕೊರಂಗು ಬರಿಯಾರೆ ಕೆನುಜಲೆ. ರಾವೋ ರಾವು ಕೊರಂಗು ರಾಯಾರೆ ಕೆನುಜಲೆ. ರಾವೋ ರಾವು ಕೊರಂಗು ರಾಯಾರೆ ಕೆನುಜಲೆ. ಮುಗುಗು ಮುಗುತ್ತಿದಿಲ್ಲದೆ ಕೊರಂಗು ದಿಡ್ಯಾರೆ ಕೆನುಜಲೆ. ಮುಗುಗು ಮುಗುತ್ತಿದಿಲ್ಲದೆ ಕೊರಂಗು ದಿಡ್ಯಾರೆ ಕೆನುಜಲೆ. ಕೈಕ್ ಕಾಜಿ ಪಡ್ಲದೆ ಕೊರಂಗು ಪಾಡ್ಯಾರೆ ಕೆನುಜಲೆ. ಕೈಕ್ ಕಾಜಿ ಪಡ್ಲದೆ ಕೊರಂಗು ಪಾಡ್ಯಾರೆ ಕೆನುಜಲೆ. ಸೊಂಟ ಗುಡಾಬು ಪಡ್ಲದೆ ಕೊರಂಗು ಪಾಡ್ಯಾರೆ ಕೆನುಜಲೆ. ಸೊಂಟ ಗುಡಾಬು ಪಡ್ಲದೆ ಕೊರಂಗು ಪಾಡ್ಯಾರೆ ಕೆನುಜಲೆ. ಕಾರ್ಗ್ ಗೆಜ್ಜೆ ಪಡ್ಲದಿ ಕೊರಂಗು ಪಾಡ್ಯಾರೆ ಕೆನುಜಲೆ. ಕಾರ್ಗ್ ಗೆಜ್ಜೆ ಪಡ್ಲದಿ ಕೊರಂಗು ಪಾಡ್ಯಾರೆ ಕೆನುಜಲೆ. ರಾವೋ ರಾವು ಕೊರಂಗು ರಾಯಾರೆ 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 ಕೆನುಜಲೆ. ಕೊನೆಗೆ ಇದನ್ನೆಂಟು ಮಾಡುವ. ಓಕೆ, ಹಾ. ಶಕಲಕ ಬೂಮ್ ಬೂಮ್. ಶಕಲಕ ಬೂಮ್ ಬೂಮ್. ಉಹಾ ಉಹಾ. ಉಹಾ ಉಹಾ. ಶಕಲಕ ಬೂಮ್ ಬೂಮ್. ಶಕಲಕ ಬೂಮ್ ಬೂಮ್. ಉಹಾ ಉಹಾ. ಉಹಾ ಉಹಾ. ಶಕಲಕ 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 ಬೂಮ್ ಬೂಮ್. ಶಕಲಕ 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 ಬೂಮ್ ಬೂಮ್. ಉಹಾ ಉಹಾ. ಉಹಾ ಉಹಾ. ಉಹಾ ಉಹಾ. ಸೂಪರ್. ನೀವು ಈ ಚಟುವಟಿಕೆ ಏನನ್ನ ಮಕ್ಕಳಿಂದ ಮಾಡಿಸ್ಲಿಕ್ಕೆ ಬಯಸ್ತೀರಿ? ಏನು, ಹೇಗೆ? ಏನಂತಂದ್ರೆ, ನಾನು ಮಕ್ಕಳ ರಂಗಭೂಮಿಯಲ್ಲಿ ಕೆಲಸ ಮಾಡಬೇಕು ಅಂತ ಇಚ್ಛಿಸಿದವಳು. ತುಳು ರಂಗಭೂಮಿ, ಕನ್ನಡ ರಂಗಭೂಮಿ, ಅದರಲ್ಲೆಲ್ಲ ಆಸಕ್ತಿ ಇದ್ಕೊಂಡು ನೀನಾಸ ಮುಗಿಸಿ. ನೀನಾಸಂ ಪದವಿ? ಹೌದು ಹೌದು, ಪದವಿ ಮುಗಿಸಿದ್ದೀನಿ. ಅದರ ಜೊತೆಗೆ BEd ಮಾಡಿದ್ದೀನಿ. ನಿಮ್ಮ ಹೆಸರೇನು? ಸುಷ್ಮಿತಾ ಮೋಹನ್ ಅಂತ. ಇಲ್ಲಿ ಇದೇ ಊರಿನವರ? ಹೌದು, ಇದೆ. ದೇಲಪಾಡಿಯವರೇ? ಇಲ್ಲೇ ಬನಾರಿ ಮೇಲೆ ಪೆರುಂದಲಪ್ಪದವು. ನಮ್ಮೂರಿನ ಮಕ್ಕಳಿಗೆ ಈ ಥರದ ಅವಕಾಶಗಳು ಕಡಿಮೆ. ಇಲ್ಲಿ ಯಕ್ಷಗಾನದ ಅವಕಾಶ ಇದೆ, ಅದು ಬಿಟ್ಟರೆ ಬೇರೆ ಅವಕಾಶಗಳು ಯಾವುದೂ ಇಲ್ಲ. ನಾನು ಓದ್ತಿರ್ಬೇಕಾದ್ರೂ ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ಮೇಡಮ್, ಗುರುಗಳು ಸರೋಜಿನಿ ಮೇಡಮ್ ನನ್ನಲ್ಲಿ ಹೇಳಿದ್ರು, ಮೊದಲೇ ನೀನಾಸಂ ಹೋಗ್ಲಿಕ್ಕೆ ಮುಂಚೆನೇ ಹೇಳಿದ್ರು, ನಮ್ಮ ಮಕ್ಕಳಿಗೆ ಒಂದಷ್ಟು ರಂಗ ಚಟುವಟಿಕೆಗಳನ್ನು ಮಾಡಿಸ್ಬೇಕು, ನಮ್ಮ ಈ ಭಾಗದ ಮಕ್ಕಳಿಗೆ ಯಾರಿಗೂ ಅವಕಾಶ ಸಿಗಲ್ಲ. ಹಾಗಾಗಿ ನಾವು ಡಿಸೈಡ್ ಮಾಡಿದ್ವಿ, ದೊಡ್ಡದಾಗಿ ಕ್ಯಾಂಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಕಾರಣಾಂತರಗಳಿಂದ ನಮಗೆ ಆ ಕ್ಯಾಂಪನ್ನು ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಒಂದು 5-6 ದಿವಸ ಆದರೂ ಕ್ಲಾಸ್ ಮಾಡೋಣ ಅಂತ ಅಂದ್ಕೊಂಡು ನಾವಿಬ್ಬರು ತರಗತಿಯನ್ನ ಶುರು ಮಾಡಿದ್ದು. ನೀವು ಮತ್ತು ಸರೋಜಿನಿ ಬನಾರಿ ಅವರು? ಹೌದು ಹೌದು. ಸರೋಜಿನಿ ಮೇಡಮ್ ಯಕ್ಷಗಾನದ ಮೂಲ ಒಂದಷ್ಟು ಆಕ್ಟಿವಿಟೀಸ್ ಅನ್ನ ಮಾಡ್ತಾರೆ. ನಾನು ಮುಖ್ಯವಾಗಿ ರಂಗ ಚಟುವಟಿಕೆಗಳನ್ನ ಮಾಡಿಸ್ತೀನಿ. ಬೇಸಿಕ್ ಒಂದು ಇದು ಕೊಡ್ತೀರಿ? ಬೇಸಿಕ್ ಸ್ಟಾರ್ಟಿಂಗ್. ಈ ಮಕ್ಳು ಈಗ ಸ್ಟಾರ್ಟ್ ಆಗ್ತಾ ಇದ್ದಾರೆ ಅಷ್ಟೇ, ಅವರಿಗೆ ಸ್ಟಾರ್ಟ್ಅಪ್ ಮಾಡಬೇಕಲ್ಲ. ಈಗ ನೆಕ್ಸ್ಟ್ ಇಯರ್ ನಾವು ದೊಡ್ಡದಾಗಿ ಮಾಡಬೇಕು ಅಂತಂದ್ರು ಒಂದು ಅವರ ಪೇರೆಂಟ್ಸಿಗೆ ಗೊತ್ತಾಗಬೇಕು, ಏನಪ್ಪ ರಂಗಭೂಮಿ ಅಂತಂದಾಗ ಬರೀ ನಾಟಕ ಮಾಡೋದು ಅಂತ ಅಂದ್ಕೊಂಡ್ಬಿಡ್ತಾರೆ. ಇಲ್ಲ, ಈಗ ಹೆಚ್ಚಿನ ಸ್ಕೂಲ್ಗಳಲ್ಲಿ ಶುರು ಮಾಡ್ತಾ ಇದ್ದಾರೆ, ಶಿಕ್ಷಣದಲ್ಲಿ ರಂಗಭೂಮಿ ಅಂತ ಶುರು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಒಂದು ರುಚಿ ನಮ್ಮ ಮಕ್ಕಳಿಗೆ ಸಿಗಲಿ ಅನ್ನೋ ಅವರ ಸರ್ವತೋಮುಖ ಬೆಳವಣಿಗೆಗೆ, ದೈಹಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಅವರು ಬೆರಿಬೇಕು
ಅನ್ನುವಂಥ ನಿಟ್ಟಿನಲ್ಲಿ ನಾವು ಇದೊಂದು ತರಗತಿಯನ್ನು ಶುರು ಮಾಡಿದ್ದೇವೆ ಅಷ್ಟೇ. ಬೇಸಿಕ್ ಇಬ್ಬರೇ. ಎಲ್ಲಿನ ಮಕ್ಕಳೆಲ್ಲ ಇದ್ದಾರೆ ಇಲ್ಲಿ ಸಾಧಾರಣ? ಇಲ್ಲಿ ಸಾಧಾರಣ ನಮ್ಮ ಇಲ್ಲಿ ಬೆಳ್ಳಿಪಾಡಿ, ದೇರಂಪಾಡಿ, ಕಲ್ಲರ್ಪೆ, ಮಲ್ಯಾಳ, ಸುಳ್ಯದಿಂದ ಬರ್ತಾರೆ ಮಕ್ಕಳು. ಮಕ್ಕಳಿದ್ದಾರೆ, ಯಕ್ಷಗಾನಕ್ಕೆ ಬರುವವರಿದ್ದಾರೆ. ಈಗ ಸದ್ಯಕ್ಕೆ ಯಕ್ಷಗಾನದ ಮಕ್ಕಳೇ ಹೆಚ್ಚಿನವರಿದ್ದಾರೆ. ಇದ್ದಾರೆ. ಬೇರೆ ಮಕ್ಕಳನ್ನ ಸೇರಿಸಿ ಮಾಡಬೇಕು ಅಂತಾನೂ ನಾವು ಪ್ಲಾನ್ ಮಾಡಿದ್ವಿ, ಹೇಳಿನೂ ಇದ್ವಿ. ಇದೊಂದು ಟ್ರಯಲ್ ಕ್ಯಾಂಪೇನ್ ಆಗಿ ಮಾಡ್ತಾ ಟ್ರಯಲ್ ಮಕ್ಕಳಿಗೆ ಒಂದು ಟ್ರಯಲ್ ಸಿಗ್ಲಿ ಅಂತ ಅಷ್ಟೇ, ಉಚಿತವಾಗಿ ಎಲ್ರಿಗೂ ಮಾಡ್ತಾ ಇದೀವಿ. ಏನು ಹಣಕಾಸಿನ ಇದೆ? ಇಲ್ಲಪ್ಪ, ಇಲ್ಲ. ನೈಟ್ ಹಾಲ್ಟ್ ಆಗ್ಲಿಕ್ಕಿಲ್ಲ. ಹೇಗೆ ದಿವಸ ಕಾರ್ಯಕ್ರಮ ಪಟ್ಟಿ ಹೇಗೆ? ಬೆಳಿಗ್ಗೆ ನಾವು 9:00ವರೆಗೆ ಶುರು ಮಾಡ್ತೀವಿ. ಯಾಕಂತಂದ್ರೆ 9:30 ತನಕ ಅಲ್ಲಿ ಮನೆಯಲ್ಲಿ ಗುರುಗಳ ಮನೆಯಲ್ಲಿ ಅವರು ಭಾಗವತಿಕೆ ಕ್ಲಾಸ್ಗೆ ಹೋಗ್ತಾರೆ ಒಂದಷ್ಟು ಮಕ್ಕಳು. ಅದು ಮುಗಿಸಿ ಬಂದ ಮೇಲೆ ಇಲ್ಲಿಂದ ನಾವು ಚಟುವಟಿಕೆ ಶುರು ಮಾಡ್ತೀವಿ. ಬೇಸಿಕಲಿ ಅವರಿಗೆ ಎಕ್ಸಸೈಸು, ಅವ್ರದ್ದು ಹೆಡ್ ಟಾಯ್ ಎಕ್ಸಸೈಸ್ ಆಗಿರಬಹುದು, ಅವರಿಗೆ ಗೇಮ್ಸ್ಗಳನ್ನು, ಥಿಯೇಟ್ರಿಕಲ್ ಆಗಿ ಗೇಮ್ಸ್ಗಳನ್ನು, ಅದೊಂದು ಸ್ವಲ್ಪ ಜಾನಪದವಾಗಿರುತ್ತೆ ಅಂಥದ್ದು. ಅದಾದಮೇಲೆ ಆ್ಯಕ್ಷನ್ ಸಾಂಗ್ಸ್ಗಳನ್ನು ಹೇಳ್ತೀವಿ. ಆಮೇಲೆ ಬೇರೆ ಬೇರೆ ವಸ್ತುಗಳನ್ನು ಇಟ್ಕೊಂಡು ಅದನ್ನು ಬೇರೆ ಥರ ಕಲ್ಪನೆ ಮಾಡಿಕೊಂಡು ಆ್ಯಕ್ಟಿಂಗ್ ಮಾಡೋಕ್ಕೆ ಹೇಳ್ತೀವಿ. ಅವರನ್ನು ಹೊರಗೆ ತರಬೇಕು, ಅವರ ಅಂಜಿಕೆಯನ್ನು ಹೊರಗೆ ತರಬೇಕು, ಆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ಅವರಲ್ಲೇ ಏನೊಂದು ದೃಶ್ಯ ಕಟ್ಟಕ್ಕೆ ಹೇಳ್ತೀವಿ, ಗೇಮ್ಸ್ ಮೂಲಕನೇ ಕಟ್ಟಕ್ಕೆ ಹೇಳ್ತಾ ಇದ್ದೀವಿ. ಆಮೇಲೆ ಮೇಡಮ್ ಅದಾದಮೇಲೆ ಯಕ್ಷಗಾನಕ್ಕೆ ಸಂಬಂಧಿಸಿ ಬೇಸಿಕ್ ಏನಿದೆ ಅದು ನಿಲ್ಲೋದು ಹೇಗೆ, ಯಾವ ರೀತಿ ನಿಮ್ಮ ಬಾಡಿ ಇರಬೇಕು, ಆ ಥರದ ಕೆಲಸಗಳನ್ನು ಅವರು ಮೇಡಮ್ ಅವರು ಸರೋಜಿನಿ ಮೇಡಮ್ ಅವರು ಮಾಡ್ತಾರೆ. ಅದಾದಮೇಲೆ ಮಕ್ಕಳು ಒಟ್ಟಾರೆ ಜೊತೆಯಾಗಿದ್ದು ಕಲಿಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಪರಸ್ಪರ ಹೊಂದಾಣಿಕೆ ಪ್ರಾಕ್ಟಿಕಲ್ ಆಗಿ ಅವರಿಗೆ ಅದು ತಿಳುವಳಿಕೆ ಬರಬೇಕು. ಹೌದು. ಮುಖ್ಯವಾಗಿ ಅವರಲ್ಲಿರೋ ಅಂಜಿಕೆ ದೂರ ಆಗಬೇಕು. ನಾನು ಯಾರು, ಅವನು ಯಾರು, ಜೊತೆಗೆ ಇರಬೇಕು. ಅವರು ಬರ್ತಾರೆ ಹೋಗ್ತಾರೆ ಹಂಗೆ ಆಗಬಾರ್ದು, ಜೊತೆಗೂಡಿ ಮಾಡಬೇಕು. ಊಟನೂ ಜೊತೆ ಕೂತ್ ಮಾಡ್ತಾರೆ ಅವರು, ಆ ಥರ. ಈಗ ನೀವು ಬೇರೆ ಎಲ್ಲೆಲ್ಲ ಕ್ಯಾಂಪ್ಗೆ ರಿಸೋರ್ಸ್ ಪರ್ಸನ್ ಆಗಿ ಹೋಗಿದ್ದೀರಿ ಮೊದಲು? ಅಂದರೆ ನಾನು ಮೊದಲು ರಂಗಮನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಸ್ವಯಂ ಸೇವಕರಾಗಿ ಜೀವನರಾಮ್ ಸುಳ್ಯ ಅವ್ರು ನನ್ನ ಗುರುಗಳು, ಅವ್ರ ಜೊತೆಗೆ ಕೆಲಸ ಮಾಡ್ತಿದ್ದೆ. ಅವರು ಒಂದಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಕೆಲಸ ಮಾಡೋದಕ್ಕೆ. ಒಂದು 3-4 ವರ್ಷ ಏನೋ ಅಲ್ಲಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಆಳ್ವಾಸ್ಗೆ ಹೋಗ್ತಿದ್ದೆ ಅವ್ರ ಜೊತೆಗೆ, ಅವ್ರು ಕರಿತಿದ್ರು. ಉಡುಪಿಯಲ್ಲಿ ಸಂಗಮ ಕಲಾವಿದರು ಅಲ್ಲಿ. ಆಮೇಲೆ ಬೇರೆ ಬೇರೆ ಸ್ಕೂಲು ಅಂದರೆ ಜ್ಞಾನ ಬೆಳಕು ಅಂತ ಹೇಳುವ ಒಂದು ಸಂಸ್ಥೆ ಹುಟ್ಟು ಹಾಕಿದ್ರು ಮಂಗಳೂರು. ಅವ್ರ ಸ್ಟೂಡೆಂಟ್ಸ್ ಒಂದಷ್ಟು ಅಲ್ಲಿ ಹೋಗಿ ಬೇರೆ ಬೇರೆ ಸ್ಕೂಲಲ್ಲಿ ಹೋಗಿ ನಾವು ರಂಗ ಚಟುವಟಿಕೆ ಶಿಕ್ಷಣದ ಬಗ್ಗೆ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ನಾನು ಡ್ರಾಮಾ ಮಾಡ್ತಿದ್ದೆ. ಈಗ ಪ್ರಸ್ತುತ ಶುರು ಮಾಡಿದ್ದೀನಿ ಮತ್ತೆ ಮಕ್ಕಳ ಜೊತೆಗೆ ಬೆರೀಲಿಕ್ಕೆ. ತಿರುಗಾಟ ಮಾಡಿದ್ರೆ? ಹೌದು, ತಿರುಗಾಟ 1 ವರ್ಷ ತಿರುಗಾಟ ಮಾಡಿ. ಈಗ ನೀವು ಈಗ ಎಷ್ಟು ದಿವಸ ಆಯ್ತು ಇಲ್ಲಿ ಕ್ಯಾಂಪ್ ಸ್ಟಾರ್ಟ್ ಮಾಡಿ? ಇಲ್ಲ ದಿವಸನ 5ಕ್ಕೆ ಶುರು ಮಾಡಿದ್ದೀವಿ. 5ಕ್ಕೆ ಶುರು ಮಾಡಿದ್ದೀವಿ. 9ಕ್ಕೆ ಯಾವಾಗ? 10ಕ್ಕೆ ಎಂಡ್ ಮಾಡಿ. ಈಗ ಏನಾದರೂ ಪ್ರತಿಕ್ರಿಯೆ ಬರ್ತಾ ಇದೆ ಪೇರೆಂಟ್ಸಿಂದು? ಹೌದು. ಏನು ಹೇಳ್ತಾರೆ? ಈಗ ಆರಂಭದ ಒಂದು ಹಿಂಜರಿಕೆಲ್ಲ ಇರ್ತದಲ್ಲ, ಈಗ ಹೇಳ್ತಿದ್ದಾರೆ ಅಂದರೆ ನೀವು ಅಂದರೆ ಒಂದಷ್ಟು ಪೇರೆಂಟ್ಸಿಗೆ ಗೊತ್ತಿಲ್ಲ ಶುರು ಮಾಡಿರೋದು. ಹಾಗೆ ನೆಕ್ಸ್ಟ್ ಇಯರ್ ದೊಡ್ಡದಾಗಿ ಮಾಡುವ, ನಾವಿರ್ತೀವಿ. ಒಂದು ಕಾನ್ಫಿಡೆನ್ಸ್ ಬಂದಿದೆ. ಹೌದು. ಮಕ್ಕಳಲ್ಲಿ ತುಂಬ ಬದಲಾವಣೆಯನ್ನು ಕಾಣಿದ್ದೀವಿ. ಫಸ್ಟ್ಗೆ ತುಂಬ ಹಿಂಜರಿಕೆ ಇತ್ತು, ಈಗ ನೀವೇ ನೋಡಿರ್ತೀರಿ ತುಂಬಾ ಎನರ್ಜೆಟಿಕ್ ಆಗಿ ಮಾಡ್ತಿದ್ದಾರೆ. ಬೇಸಿಕಲಿ ಆ್ಯಕ್ಚುಲಿ ನಮ್ಮಲ್ಲಿ ಇದ್ದಿದ್ದು ಯಕ್ಷಗಾನಕ್ಕೆ ಇವರು ಓಪನ್ ಅಪ್ ಆಗಬೇಕು ಒಂದು. ಅದು ಬಿಟ್ಟು ನಾವು ಅವರನ್ನು ನಾಟಕ ರಂಗಕ್ಕೆ ಬನ್ನಿ, ಯಕ್ಷಗಾನ ರಂಗಕ್ಕೆ ಬನ್ನಿ ಅಂತ ಕರಿತಿರೋದಲ್ಲ. ಅವರ ಒಂದು ಸರ್ವತೋಮುಖ ಬೆಳವಣಿಗೆ ಆಗಬೇಕು, ಆ ದೃಷ್ಟಿಯಿಂದ ಮಾಡ್ತಾರೆ. ಹೌದು. ಮೇನ್ಲಿ ಪೇರೆಂಟ್ಸಿಗೆ ಏನು ಮುಟ್ಟಬೇಕು ಅಂತಂದರೆ, ರಂಗಭೂಮಿ ಅಂದರೆ ಕೇವಲ ಅವರು ನಾಟಕ ಮಾಡಿಸ್ತಾರೆ ಅದು ಅಲ್ಲ. ಅವರ ಶಿಕ್ಷಣದಲ್ಲಿ ಏನೋ ಬದಲಾವಣೆ ಉಂಟಾಗ್ತದೆ. ಅವರು ನಾಟಕ ಮಾಡೋದ್ರಿಂದ ಅವರ ಕಲಿಕೆಯಲ್ಲಿ ಬದಲಾವಣೆ ಉಂಟಾಗ್ತದೆ, ಖಂಡಿತವಾಗ್ಲೂ ಉಂಟಾಗ್ತದೆ. ಅದನ್ನು ತೋರಿಸ್ಕೊಡ್ಬೇಕು. ನಮ್ಮೂರಿನ ಮಕ್ಕಳಿಗೆ ಆ ಅವಕಾಶ ಸಿಗಬೇಕು ಅಷ್ಟೇ. ಸೊ ಹಳ್ಳಿ ಗಾಡಿನಲ್ಲಿ ಈ ಥರ ಕ್ಯಾಂಪ್ ಮಾಡಲಿಕ್ಕೆ ಸಮಸ್ಯೆಗಳಿಲ್ವಾ? ಅಥವಾ ಖಂಡಿತ ಇದೆ, ಸಮಸ್ಯೆಗಳು ಖಂಡಿತ ಇರ್ತವೆ. ಅಷ್ಟು ಸುಲಭದಲ್ಲಿ ಟೌನ್ನಲ್ಲಿ ಮಾಡಿದಾಗ ಮಾಡಲಿಕ್ಕೆ ಆಗುತ್ತೆ? ಟೌನ್ನಲ್ಲಿ ಮಾಡಿದ ಹಾಗೆ ಅಲ್ಲ. ಈ ಹಳ್ಳಿ ಮಕ್ಕಳಿಗೆ ಟೌನಲ್ಲಿ ಮಾಡಿದರೆ ಅವಕಾಶ ಸಿಗೋದಿಲ್ಲ. ಆ ಸಮಸ್ಯೆ ನಾನು ಅನುಭವಿಸಿದ್ದೀನಿ. ಆಫ್ಟರ್ 10th ಆದಮೇಲೆ PUC ಆದಮೇಲೆ ನಾನು ಎಲ್ಲೆಲ್ಲೋ ಹುಡುಕಿ ಓಡಾಡಿ ನನಗೆ ಗೊತ್ತಾಗಿರೋದ್ರಿಂದ ನನಗೂ ಹೀಗೆ ಇದೆ ಅಂತ ಗೊತ್ತಾಗಿದ್ದು. ಸೊ ಆ ಸಮಸ್ಯೆ ನನ್ನ ಮಕ್ಕಳಿಗೆ ಬರಬಾರ್ದು ಊರಿನ. ಸೊ ಆ ದೃಷ್ಟಿಯಿಂದ ನೀವು ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಈಗ ಉಚಿತವಾಗಿ ನೀವು ಮಾಡ್ತಾ ಇದ್ದೀರಿ. ಹೇಗಾಯ್ತು ಮಕ್ಕಳೇ ಕ್ಲಾಸು? ಖುಷಿ ಆಯಿತಾ? ಬರುವಾಗ ಹೇಗಿತ್ತು? ಈಗ ಅರ್ಧ ಆಯ್ತಲ್ಲ, 3-4 ದಿವಸ ಆಯ್ತಲ್ಲ.
ಹೇಗೆ ಆಗ್ತದೆ ಉಂಟು? ಹಾಂ, ಚೆಂದ ಆಗ್ತದ? ಬಿಟ್ಟು ಬೇರೆ ಹೇಳೋದಿಲ್ಲ. ಹೇಗಾಯ್ತು ನಿಮಗೆಲ್ಲ? ಹೇಗಾಯಿತು ಕ್ಯಾಂಪು? ಉದಾಸೀನ ಆಗ್ತದ, ಬೋರ್ ಆಗ್ತದ, ಖುಷಿ ಆಗ್ತದ? ಖುಷಿ ಆಗ್ತದೆ. ಏನಾದರೂ ಕಲ್ತಿದ್ದೀರಾ? ಕಲೀಲಿಕ್ಕೆ ಉಂಟು ಇದರಲ್ಲಿ? ಎಂತ ಕಲ್ತಿದ್ದು? ನಾವು ಆಕ್ಷನ್ ಅಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿದ್ದೇವೆ, ಮತ್ತೆ ಪರಸ್ಪರ ಹೊಂದಾಣಿಕೆಯಲ್ಲಿ, ಮತ್ತೆ ನಾವು ನಮ್ಮ ಇದು ಕ್ರಿಯೇಟಿವ್ನೆಸ್ ಸ್ವಲ್ಪ ಮೈಂಡಲ್ಲಿ ಜಾಸ್ತಿ ಆಗಿದೆ. ಗೊತ್ತಾಗ್ತದೆ ಅದು ದಿವಸದಿಂದ ದಿವಸಕ್ಕೆ ಗೊತ್ತಾಗ್ತದಲ್ಲ. ಧೈರ್ಯ ಬಂದಿದೆ. ಹೌದಾ? ಶುರುವಿಗೆ ಹೆದರಿಕೆ ಆಗಲಿಲ್ಲ? ಅವ್ರು ಜೋರು ಮಾಡುವಾಗಲ್ಲ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳುವಾಗ ಹೆದರಿಕೆ ಆಗಿದೆ? ಹಾಂ, ಹೇಗೆ ಮೇಡಮ್? ಹೇಗೆ ಪಾಪ ಜೋರ? ಪಾಪ ಹಾಂ, ಹೇಳಿಕೊಡ್ತಾರೆ ಒಳ್ಳೆ? ಖುಷಿ ಆಗ್ತದಲ್ಲ? ಬರುವ ವರ್ಷ ದೊಡ್ಡ ಕ್ಯಾಂಪ್ ಮಾಡೋಣ ಇಲ್ಲಿ. ಹಾಂ, ನೀವೆಲ್ಲ ಸಪೋರ್ಟ್ ಇದ್ದೀರಾ? ಸರಿ ಸರಿ. ನಿಮ್ಮ ಮನೆಯವ್ರ ಹತ್ರ ಎಂತ ಹೇಳ್ತೀರಿ ಹೋಗಿ? ಈಗ ಕ್ಯಾಂಪ್ ಎಲ್ಲ ಆಯಿತು, ನಾಲ್ಕು ಮತ್ತೆ ಮನೆಗೆ ಹೋದ್ಮೇಲೆ ಕೇಳ್ತಾರೆ ನಿಮ್ಮ ಫ್ರೆಂಡ್ಗಳು, ನೆಂಟರು ಎಲ್ಲ ಕೇಳ್ತಾರೆ ಹೇಗೆ ಹಾಗೆ ಏನು ಹೇಳ್ತೀರಿ? ಎಂತ ಹೇಳ್ಬೋದು? ಕ್ಯಾಂಪ್ಗೆ ಬನ್ನಿ ಅಂತ ಹೇಳ್ತೀರಾ, ಬರಬೇಡಿ ಅಂತೀರಾ? ಅಂತ ಬನ್ನಿ ಅಂತ ಹೇಳ್ತೀರಾ? ನೆಕ್ಸ್ಟ್ ಇಯರ್ ಜಾಸ್ತಿ ಮಕ್ಕಳು ಬರುವಾಗ ಮಾಡ್ತೀರಲ್ಲ. ಏನು ಹೇಗೆ? ನಿನ್ನ ಹೆಸರೆಂತ? ಸಚಿತ್. ಎಲ್ಲಿಂದ? ನಿನ್ನ ಮನೆಯಲ್ಲಿ? ನನ್ನ ಮನೆ ಚೆಂಡೆಮೂಲೆ. ಚೆಂಡೆಮೂಲೆ. ಈಗಿರುವ ಕ್ಯಾಂಪು ಮೊದಲು ಹೋಗಿದ್ಯಲ್ಲ? ಇದು ಇಲ್ಲ ಫಸ್ಟ್ ಇದು. ಫಸ್ಟಾ? ಹೆದರಿಕೆ ಆಗ್ತದ? ಎಲ್ಲ ಗುರ್ತ ಇಲ್ಲದವರೆಲ್ಲ ಇದ್ದಾರೆ ಹಾಗೆ ಎಲ್ಲರೂ ಪರಿಚಯ ಇದ್ದಾರೆ. ಎಲ್ಲ ಪರಿಚಯ ಇದೆ. ಈಗ ಫ್ರೆಂಡ್ಶಿಪ್ ಆಗಿದೆ, ಜಗಳ ಆಗಿದೆ? ಫ್ರೆಂಡ್ಶಿಪ್ ಎಲ್ಲ ಫ್ರೆಂಡ್ಶಿಪ್ ಆಗಿದೆ, ಸ್ಟ್ರಾಂಗ್ ಫ್ರೆಂಡ್ಶಿಪ್ ಆಗಿದೆ. ಈಗ ನಿನಗೆ ಫ್ರೆಂಡ್ಗಳು ತುಂಬ ಆಗಿದ್ದಾರ ಅಲ್ಲ ವಿರೋಧಿಗಳು ಜಾಸ್ತಿ ಆಗಿದ್ದಾರೆ? ಫ್ರೆಂಡ್ಗಳು. ನಿಮ್ಮ ಹೆಸರೇನು? ಧನ್ವಿನ. ಯಾವ ಕ್ಲಾಸು? ಇನ್ನೂ 8ನೇ. ಎಲ್ಲಿ? ಜ್ಞಾನಾಂಗ, ಬಳ್ಳಾರಿ. ಜ್ಞಾನಾಂಗ. ಏನಾಯ್ತು ಈ ಕ್ಯಾಂಪ್? ಹೇಗಾಯಿತು? ಖುಷಿ ಆಯಿತು, ಫ್ರೆಂಡ್ಸ್ ಸಿಗ್ತಾರೆ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ. ಏನೋ ಹೊಸ್ತು ಐಡಿಯಾ ಬರ್ತದೆ ಇಲ್ಲಿ ಬಂದ ಮೇಲೆ? ಮೀನ್ಸ್ ಇಂಪ್ರೂವ್ ಮಾಡೋದು ಹೇಗೆ, ಆ್ಯಕ್ಟಿಂಗ್ ಅನ್ನೆಲ್ಲ ಯಕ್ಷಗಾನದಲ್ಲಿ ಬೇಕಾಗ್ತದೆ ಅದು. ಹಾಗೆ ಇಂಪ್ರೂವ್ ಮಾಡೋದು ಹೇಗೆ ಅಂತ ಅದೆಲ್ಲ ಕಲಿಸಿಕೊಡ್ತಾರೆ ಇಲ್ಲಿ. ಹೌದಾ? ಸ್ವಲ್ಪ ಹೊಸ ಐಡಿಯಾಸ್ ಬಂದಿದ? ಹೊಸ ಐಡಿಯಾಸ್ ತುಂಬ ಬಂದಿದೆ. ನಿನ್ನ ಹೆಸರೆಂತ? ತೇಜಸ್. ಯಕ್ಷಗಾನದಲ್ಲೆಲ್ಲ ಇದೆಯಾ? ಎಂತ ಕಲ್ತಿದ್ದೀವಿ ಇಲ್ಲಿ ಬಂದು? ಒಂದು ಮೈಂಡ್ ವರ್ಕ್. ಹೌದಾ? ನಗುದು ಜಾಸ್ತಿ ಕಲ್ತಿದ್ದೀನಿ. ಈಗ ಆಟ ಆಡ್ಬೇಕಲ್ಲ? ನೀವು ಇಲ್ಲಿ ಯಕ್ಷಗಾನದ ಬಗ್ಗೆ ರೆಗ್ಯುಲರ್ ಆಗಿ ಏನು ಮಾಡ್ತೀರಿ? ಏನು ಚಟುವಟಿಕೆ ಮಾಡ್ತೀರಿ? ಮಾಮೂಲು ನಿತ್ಯದ ಕ್ಲಾಸಲ್ಲಿ ನಾನು ಯಕ್ಷಗಾನ ಹೀಗೆ ಸ್ಟೆಪ್ಸ್, ತಾಳಗಳು, ಅರ್ಥ ಇಲ್ಲಿ ಬನಾರಿ ಕೇಂದ್ರದಲ್ಲಿ ಕ್ಲಾಸ್ ಮಾಡ್ತೀರಾ? ಕ್ಲಾಸ್ ಮಾಡೋದು ವಾರ ಆದಿತ್ಯವಾರ ಕ್ಲಾಸ್ ಮಾಡೋದು. ಇದೆಲ್ಲ ಯಕ್ಷಗಾನದ ಮಕ್ಕಳೇ. ಒಳ್ಳೆ ಮಕ್ಕಳಿದ್ದಾರೆ, ಒಳ್ಳೆ ಹುಷಾರಿನ ಮಕ್ಕಳಿದ್ದಾರೆ, ಒಳ್ಳೆ ರೀತಿಯಲ್ಲಿ ಕಲಿತಾ ಇದ್ದಾರೆ. ಕ್ಯಾಂಪ್ ನೀವು ಫಸ್ಟ್ ಮಾಡಿದ್ರೆ ಅಲ್ಲ ಮೊದಲು ಕ್ಯಾಂಪ್ ಮಾಡಿದ್ದೀರಾ? ರಂಗಭೂಮಿ ಅಂತ ಹೇಳಿ ಹೊರಟದ್ದು ಇದೆ ಫಸ್ಟ್. ಯಕ್ಷಗಾನ ಕ್ಯಾಂಪ್ಗಳು ಆಗಿದೆ. ಹೌದು, ಭಾಗವತಿಕೆದಾಗಿರ್ಬೋದು, ಚಂಡಿಮದ್ದಳದಾಗಿರ್ಬೋದು ಆಗಿದೆ. ರಂಗಭೂಮಿದು ಇದು ಮೊದಲು. ನಾವು ಸುಷ್ಮಿತಾ ನನ್ನ ಸ್ಟೂಡೆಂಟ್ ಯಕ್ಷಗಾನದಲ್ಲಿ, ಒಳ್ಳೆ ಹಾಸ್ಯ ಕಲಾವಿದೆ ಅವಳು. ಮುಖ್ಯವಾಗಿ ಯಕ್ಷಗಾನದಲ್ಲಿ ಎಲ್ಲ ಥರದ ವೇಷಗಳು, ಕಿರೀಟ ವೇಷ ಮಾಡಿದ್ದಾಳೆ, ಎಲ್ಲ ಥರದ ವೇಷಗಳು ಮಾಡಿದ್ದಾಳೆ. ಅವಳು ನೀನಾಸಮ್ಮಲ್ಲಿ ಹೋಗಿ 1 ವರ್ಷ ಕೋರ್ಸ್ ಮಾಡಿ, 1 ವರ್ಷ ತಿರುಗಾಟ ಮಾಡಿ ಮರಳಿ ಮಣ್ಣಿಗೆ ನಮ್ಮ ಊರಿಗೆ ಕೊಡಬೇಕು, ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತೇಳಿ ಅವಳಿಗೆ ಭಾರಿ ಆಸೆ. ಮೊದಲಿಂದನೇ ಹೇಳ್ತಾ ಇದ್ಲು, ನಮ್ಮ ಮಕ್ಕಳಿಗಾಗಿ ನಾವು ಏನಾದರೂ ಮಾಡಬೇಕು ಮ್ಯಾಮ್ ಅಂತ ನನ್ನ ಹತ್ರ ಹೇಳ್ತಾ ಇದ್ಲು. ಬಾ ಮಾಡುವ, ನಮ್ಮ ಮಂದಿರ ಉಂಟು, ಕಲಾ ಮಂದಿರ ಉಂಟು, ಮಾಡುವ ನಮ್ಮ ಮಕ್ಕಳಿಗೆ, ನಮ್ಮ ಯಕ್ಷಗಾನದ ಮಕ್ಕಳಿಗೆ. ಕೆಲವರೆಲ್ಲ ತುಂಬ ಜಡತ್ವದಲ್ಲಿದ್ದರು, ಅಂಜಿಕೆಯಲ್ಲಿದ್ದರು, ಅದನ್ನೆಲ್ಲ ಇದರ ಆ್ಯಕ್ಟಿವಿಟಿಯಲ್ಲಿ ತುಂಬ ಮಕ್ಕಳು ಚೇರಪ್ ಆಗಿದ್ದಾರೆ, ತುಂಬ ಮಕ್ಕಳು ಹುಷಾರಾಗಿದ್ದಾರೆ ಇದೇ ಒಂದು 3-4 ದಿನದ ಆ್ಯಕ್ಟಿವಿಟಿಯಲ್ಲಿ. ಸೊ ನೀವಿಬ್ಬರು ಜೊತೆಯಾಗಿ ಮತ್ತು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಅಪೂರ್ವ ಅಂತ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೀವಿ. ಭಾಳ ಸರಳವಾದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀರಿ. ಬಟ್ ನಿಮ್ಮನ್ನು ನೋಡುವಾಗಲೂ ನನಗೆ ಭಾಳ ಖುಷಿ ಆಗ್ತದೆ. ಯಾಕಂತೇಳಿದ್ರೆ
ಈ ಕ್ಯಾಂಪಿನ ಒಂದು ಯಶಸ್ಸು ನಿಮ್ಮ ಮುಖದಲ್ಲಿ ಕಾಣ್ತಾ ಉಂಟು, ಮಕ್ಕಳ ಮುಖದಲ್ಲಿ ಕಾಣ್ತಾ ಉಂಟು. ಸೊ ಆಲ್ ದಿ ಬೆಸ್ಟ್. ಚೆನ್ನಾಗಿ ನಮ್ಮ ನಿರೀಕ್ಷೆಗಿಂತ ಜಾಸ್ತಿ ಚೆನ್ನಾಗಿ ಹೋಗ್ತಾ ಉಂಟು. ಮಕ್ಕಳು ತುಂಬಾ ಫಸ್ಟಿನ ದಿನದಿಂದ ಇವತ್ತಿನ ದಿನಕ್ಕೆ ತುಂಬಾ ಇಂಪ್ರೂವ್ ಕಾಣ್ತಾ ಉಂಟು. ಒಳ್ಳೆ ರೀತಿ ಅನ್ಕೊಂಡ್ವಿ 10 ಜನ ಬರ್ತಾರೇನೋ ಅನ್ಕೊಂಡ್ವಿ, ಆದ್ರೆ ಜಾಸ್ತಿ ಮಕ್ಕಳು 20 ತನಕ ತಲುಪಿದ್ದಾರೆ ಈಗ. ಬಟ್ ನೀವು ದೊಡ್ಡ ಪಬ್ಲಿಸಿಟಿ ಏನು ಮಾಡಿಲ್ಲ. ಮೂರು ದಿವಸ ಹಿಂದೆ ಹೇಳಿದ್ದಷ್ಟೇ ನಾವು. ನಾವ್ ಯಾವ ರೀತಿಯ ಪ್ಯಾಂಪ್ಲೆಟ್ ಆಗ್ಲಿ ಎಂತದೂ ಮಾಡಿಲ್ಲ, ಸುಮ್ಮನೆ ಹೀಗೆ ಶುರು ಮಾಡಿದಷ್ಟೇ. ನೀವು ಬರ್ತೀರಿ ಅಂತಾನು ಗೊತ್ತಿಲ್ಲ. ಅದೇ ಹಾಗೆ ತೊಂದ್ರೆ ಇಲ್ಲ, ಚೆನ್ನಾಗಿ ಆಗ್ತಾ ಸೊ ಬರುವ ವರ್ಷ ಇನ್ನು ತುಂಬಾ ಪ್ಲಾನ್ ಆಗಿ ಮಾಡುವ. ಒಳ್ಳೆ ದೊಡ್ಡ ರೀತಿಯಲ್ಲಿ ಮಾಡ್ಬೇಕು ಅಂತ ಆಸೆ ಉಂಟು ನಮಗೆ. ಈ ವರ್ಷವೇ ಮಾಡ್ಬೇಕು ಅಂತ ಇತ್ತು. ಸೊ ನೀವು ಹೊರಗಿನವರಲ್ಲಿ ಏನು ಬೆಂಬಲ ಬಯಸ್ತೀರಿ? ಈಗ ಹಿರಿಯರಿಂದ ಇರ್ಬೋದು, ಊರವರಿಂದ ಇರ್ಬೋದು, ಅಥವಾ ನಿಮ್ಮ ಸ್ನೇಹಿತರಿಂದ ಇರ್ಬೋದು, ಒಳ್ಳೆ ರೀತಿ ಯಾವ ರೀತಿಯ ಒಂದು ಬೆಂಬಲ ನಿಮ್ಗೆ ಬಯಸ್ತೀರಿ? ಮುಖ್ಯವಾಗಿ ನಮಗೆ ಮಕ್ಕಳನ್ನ ಕಳಿಸಿಕೊಡಿ ಅಷ್ಟೇ. ಕಳಿಸಿಕೊಡ್ಬೇಕು, ಅವರ ಮಕ್ಕಳನ್ನ ಇಲ್ಲಿಗೆ ಕಳಿಸಿಕೊಡ್ಲಿ. ಅದಾದ್ಮೇಲೆ ಅವರಿಗೆ ಸಹಾಯ ಮಾಡಲಿ. ಈಗ ಒಂದು ದಿನದ ಊಟ ಆಗಿರ್ಬೋದು, ಅಥವಾ ಒಂದು ದಿನಕ್ಕೆ ಏನೋ ಮಕ್ಕಳಿಗೆ ಒಂದು ತಿಂಡಿ ತಿನಿಸು ಅಥವಾ ಏನೋ ಒಂದು ಕೊಡ್ತಾರೆ ಅಂತ ಆದ್ರೆ ಒಂದು ಬೇಸಿಕ್ ಖರ್ಚು. ಅಷ್ಟೇ ನಮಗೆ ಬೇಕು. ನಿಮಗೆ ಶಿಕ್ಷಣದ ದುಡ್ಡು ಏನು ಬೇಡ, ಏನು ಬೇಡ. ಕ್ಯಾಂಪ್ ಮಾಡುವ ಖರ್ಚನ್ನು ಊರಿನವರು ಮಕ್ಕಳಿಗೆ ಎಂತ ಬೇಕು ಇಲ್ಲಿ ಅದನ್ನು ಕೊಟ್ರೆ ಸಾಕು. ನಾವು ಎಂತ ನಿರೀಕ್ಷೆ ಇಲ್ಲ, ಮಕ್ಕಳು ಕಲಿಯುವುದಷ್ಟೇ ಇಲ್ಲ. ಹೊರಗಡೆಯಿಂದ ಯಾರಾದ್ರೂ ಬಂದ್ರೆ ಅವ್ರಿಗೆ ಒಂದಷ್ಟು ಕೊಡ್ಬೇಕಾಗ್ತದೆ. ಹಾಗಂತ ಹೇಳಿ ನಾವು ಮಕ್ಕಳಿಂದ ಅದನ್ನ ತಗೋಬೇಕು ಅಂತಿಲ್ಲ. ಬೇರೆ ಕಡೆ ನಮಗೆ ಸ್ಪಾನ್ಸರ್ಸ್ ಅದು ಇದೆಲ್ಲ ಹುಡುಕ್ತಾ ಇದೀವಿ, ಅದಕ್ಕೆ ಹೆಲ್ಪ್ ಮಾಡಿದ್ರು ಸಾಕು ನಮಗೆ. ಹೌದು, ನಾವು ಅದೇ ನಿರೀಕ್ಷೆ. ಸೊ ಆಲ್ ದಿ ಬೆಸ್ಟ್. ಮುಂದಿನ ದಿವಸದಲ್ಲಿ ಇನ್ನೂ ಭರ್ಜರಿಯಾಗಿ ಒಂದು ವಿಸ್ತೃತವಾದಂಥ ಇನ್ನಷ್ಟು ಜನರನ್ನು ಒಳಗೊಂಡು, ಸಂಪನ್ಮೂಲ ವ್ಯಕ್ತಿಗಳನ್ನು ಒಳಗೊಂಡು ಒಳ್ಳೆಯ ಒಂದು ಕಾನ್ಸೆಪ್ಟ್, ಇನ್ನಷ್ಟು ವಿಸ್ತೃತ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ ಅದಕ್ಕೆ ಜನರ ಬೆಂಬಲ ಸಿಗಲಿ. ಊರವ್ರದ್ದು, ಪರವರದ್ದು, ಪೇರೆಂಟ್ಸ್ ಇದ್ದು ಎಲ್ಲರದ್ದು ಸಿಗಲಿ. ನಿಮಗೆ ಶುಭಾಶಯಗಳು ಹೇಳ್ತೇನೆ. ವಂದನೆಗಳು. ಥ್ಯಾಂಕ್ ಯು.